ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ಸ್ವಲ್ಪ ಕೋಲ್ಡ್ ಕಡಿಮೆ ಆಗಿದೆ, ಪರವಾಗಿಲ್ಲ. ಇದು ಸೀಮಂತದ ವ್ಲಾಗ್ ಆಗಿರೋದ್ರಿಂದ ಅದು ಹಿಂದಿನ ದಿನ ಪ್ರಿಪ್ರೇಷನ್ ಎಲ್ಲ ಹೇಗಿತ್ತು ಅಂತೇಳ್ಬಿಟ್ಟು ಸುಮ್ಮನೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತಗೊಂಡೆ ಅಷ್ಟೇ. ಅಂದರೆ ಡೆಕೋರೇಷನ್ ಎಲ್ಲ ನಾವೇ ಮಾಡೋಣ ಅಂತ ಹೇಳಿಬಿಟ್ಟು ಡಿಸೈಡ್ ಮಾಡ್ಕೊಂಡ್ವಿ. ಅಂದರೆ ತುಂಬ ಗ್ರ್ಯಾಂಡಾಗೂ ಮಾಡಿರಲಿಲ್ಲ. ಅದಕ್ಕೆ ಸುಮ್ಮನೆ ಯಾಕೆ ಇದು ಅಂತೇಳ್ಬಿಟ್ಟು ನಾವೇ ಡೆಕೋರೇಷನ್ ಮಾಡೋಣ ಅಂತೇಳ್ಬಿಟ್ಟು ಯಾವ ಥರ ಥೀಮಲ್ಲಿ ಮಾಡೋಣ ಅದನ್ನೆಲ್ಲ ಫಸ್ಟೇ ಡಿಸೈಡ್ ಮಾಡಿಕೊಂಡು ಅದಕ್ಕೆ ಏನೇನು ಮಟೀರಿಯಲ್ಸ್ ಬೇಕು ಫಸ್ಟೇ ತರಿಸಿ ಇಟ್ಕೊಂಡಿದ್ದೆ. ಸೊ ಏನು ಪ್ರಾಬ್ಲಮ್ ಆಗಲಿಲ್ಲ. ನಾವೇ ಆರಾಮಾಗಿ ಮಾಡ್ಬೋದಲ್ಲ. ಮತ್ತು ಹೆಂಗೂ KR ಮಾರ್ಕೆಟಿಗೆ ಹೋಗಿ ಎಲ್ಲನೂ ತೊಗೊಂಬರ್ಬೇಕಾಗಿತ್ತು. ಸೊ ಅದ್ರ ಜೊತೆಗೇನೆ ಡೆಕೋರೇಷನ್ ಮಟೀರಿಯಲ್ಸ್ನು ತೊಗೊಂಬಂದರೆ ನಾವೇ ಮಾಡೋಕ್ಕೆ ಈಸಿ ಆಗುತ್ತೆ ಅಂತೇಳ್ಬಿಟ್ಟು ನಾವೇ ಮಾಡಿದ್ವಿ. ತುಂಬಾ ಚೆನ್ನಾಗಿ ಬಂದಿತ್ತು. ನಾವು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗಿ ಡೆಕೋರೇಷನ್ ಬಂದಿತ್ತು ಅಂತಲೇ ಹೇಳ್ಬೋದು. ನಮಗಂತೂ ನೋಡಿ ಖುಷಿ ಆಗಿಬಿಡ್ತು, ಚೆನ್ನಾಗಿ ಬಂತಲ್ಲ ಅಂತೇಳ್ಬಿಟ್ಟು. ಅದು ಲೀವ್ಸ್ ಇದೆಯಲ್ಲ ಅದಾಗಿರ್ಬೋದು, ಮತ್ತು ಫ್ಲವರ್ಸ್ ಆಗಿರ್ಬೋದು. ಆ್ಯಕ್ಚುಲಿ ಅಲ್ಲಿ ಆರೆಂಜ್ ಕಲರ್ ಮತ್ತು ಯೆಲ್ಲೋ ಕಲರ್ ಫ್ಲವರ್ಸ್ ಹಾಕಿದ್ದೀನಲ್ವಾ, ಅದು ಆರ್ಟಿಫಿಷಿಯಲ್ ಫ್ಲವರ್ಸು. ಅಂದರೆ ಆನ್ಲೈನಲ್ಲಿ ಆರ್ಡ್ರ್ ಮಾಡಿ ಮೊದಲೇ ತರಿಸಿಟ್ಕೊಂಡಿದ್ದೆ. ಅದ್ರ ಜೊತೆಗೆ ಅದು ಫುಲ್ ಸೆಟ್ ಬಂದಿತ್ತು. ಮತ್ತು ಇನ್ನೂ ಎಕ್ಸ್ಟ್ರಾ ಇರಲಿ ಅಂತೇಳ್ಬಿಟ್ಟು ಸೆಪ್ರೇಟ್ ಆರೆಂಜ್ ಕಲರ್ದನ್ನು ತರಿಸಿದ್ದೆ. ಮತ್ತು ಈ ಕಡೆ ಲೀವ್ಸು ಅಷ್ಟೇ, ಅದು ಆರ್ಟಿಫಿಷಿಯಲೇ. ನಾನು ಅಂದ್ಕೊಂಡಿದ್ದೆ ಫುಲ್ ಎಲ್ಲ ಡೆಕೋರೇಷನ್ ವಿಡಿಯೋ ಮಾಡೋಣ ಅಂತ. ಬಟ್ ಅದು ಹೆಂಗಾಗ್ಬಿಡ್ತು ಅಂದರೆ ಹಿಂದಿನ ದಿವಸ ತುಂಬ ಕೆಲಸ ಇರುತ್ತೆ ಅಲ್ವಾ. ಸೊ ಆ ಕೆಲಸದ ಮಧ್ಯದಲ್ಲಿ ನನಗೆ ಫುಲ್ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ಎಷ್ಟಾಗುತ್ತೆ ಅಷ್ಟು ಮಾಡಿಕೊಂಡೆ. ಏಕೆ ಅಂತಂದರೆ ಅದು ಹೆಂಗಾಯಿತು ಅಂತ ಅಂದರೆ ನಮ್ಮದು ಎಲ್ಲ ಕೆಲಸ ಪ್ರಿಪ್ರೇಷನ್ ಮುಗಿಯೋಷ್ಟ್ರೊಳಗೆ 11 ಆಯಿತು. 11 ನಾವು ಡೆಕೋರೇಷನ್ ಸ್ಟಾರ್ಟ್ ಮಾಡಿದ್ವಿ. ನೈಟು 2ವರೆಗೂ ಆಯಿತು. ಎಷ್ಟು ಇದಾಯಿತು ಅಂದರೆ ತುಂಬ ಟಯರ್ಡ್ ಆಗಿತ್ತು. ಬಟ್ ಫೈನಲಿ ಆ ಲುಕ್ ಬಂದಾಗ ಅದೊಂದು ಖುಷಿ ಇದೆಯಲ್ಲ, ನಾವೇ ಮಾಡಿದ್ವಿ ಅಂತ ಹೇಳಿಬಿಟ್ಟು ಅದು ಸಕ್ಕತ್ತಾಗಿತ್ತು, ಚೆನ್ನಾಗಿತ್ತು. ಸೊ ನೋಡಿ, ಇದು ಫೈನಲ್ ಲುಕ್ ಈ ಥರ ಬಂದಿದೆ. ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ದುಷಿ, ಹಾಲ್ಸವರು, ಅಕ್ಷತಾ, ನಾನು ಮತ್ತು ಮನೇಲಿ ಎಲ್ಲರೂ ಇದ್ರು, ಅವರೆಲ್ಲ ಹೆಲ್ಪ್ ಮಾಡಿಕೊಂಡು ಮಾಡಿದ್ವಿ. ಅದು ಗ್ರೀನ್ ಲೀವ್ಸ್ ಇದೆಯಲ್ಲ ಮೇಲೆ ಹಾಕಿದ್ದೀವಲ್ಲ, ಅದು ಮುಳ್ಳಿರುತ್ತೆ. ಬಟ್ ಅದನ್ನೆಲ್ಲ ಕಟ್ ಮಾಡಿಕೊಂಡು ಕ್ಲೀನಾಗಿ ಪ್ಲೇಸ್ ಮಾಡಿದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಫೈನಲ್ ಲುಕ್ ಬಂದಾಗಂತೂ ಸಖತ್ ಖುಷಿ ಆಯಿತು. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್. ಮತ್ತೆ ಕಂಟಿನ್ಯೂ ಮಾಡೋಕ್ಕೆ ಹೋಗಲಿ, ಎಲ್ಲ ಟಯರ್ಡ್ ಆಗಿದ್ರು, ಮಲ್ಕೊಂಬಿಟ್ಟಿದ್ರು. ಸೊ ಇದು ನೆಕ್ಸ್ಟ್ ಡೇದು ಎಲ್ಲ ರೆಡಿ ಆಗಿಬಿಟ್ಟು ಫೋಟೋಸ್ನ ಸ್ವಲ್ಪ ತಕ್ಕೊಳ್ಳೋಣ ಬೇಗನೆ ಅಂತ, ಎಲ್ಲ ಬರೋಕ್ಕಿಂತ ಮುಂಚೆನೇ ಅಂತ ಹೇಳ್ಬಿಟ್ಟು ಸ್ವಲ್ಪ ಬೇಗ ರೆಡಿ ಆಗ್ತಿದ್ವಿ. ಏಕೆಂದರೆ ಊಟಕ್ಕೆಲ್ಲ ಭಟ್ರಿಗೆ ಹೇಳಿದ್ವಿ. ಸೊ ಕ್ಯಾಟ್ರಿಂಗ್ ಹೇಳ್ಬೋದಾಗಿತ್ತು, ಬಟ್ ನನಗೆ ಯಾಕೋ ಭಟ್ರಿಗೆ ಹೇಳೋಣ ಅಂತ ಅನ್ನಿಸ್ತು. ಸೊ ಅದಕ್ಕೆ ಭಟ್ರಿಗೆ ಹೇಳಿದ್ವಿ. ಹೆಂಗೋ ಅವರು ಮಾರ್ನಿಂಗ್ ಟಿಫನ್ನು ಅವರೇ ರೆಡಿ ಮಾಡಿದರು. ನಮಗೇನು ಅಂತ ಏನು ರಿಸ್ಕ್ ಏನು ಆಗಲಿಲ್ಲ. ಅದಕ್ಕೋಸ್ಕರ ಎಲ್ಲ ಕ್ಲೀನಾಗಿ ಬೇಗ ರೆಡಿ ಆಗ್ತಿದ್ವಿ. ಬೇಗ ಚೆನ್ನಾಗಿ ಕ್ಲಿಪ್ಪಿಂಗ್ಸ್ ಎಲ್ಲ ತಗೊಳ್ಳೋಣ ಅಂತ ಹೇಳಿಬಿಟ್ಟು ಫೈನಲಿ ಎಲ್ಲ ರೆಡಿಯಾಗಿ ಹೊರಗಡೆ ಬಂದ್ವಿ. ಮೇಕಪ್ಪು ಅಷ್ಟೇ ನಾನೇ ಮಾಡ್ಕೊಂಡಿರೋದು. ಮತ್ತು ಹೇರ್ ಸ್ಟೈಲ್ನ ಅಕ್ಷತಾ ಮೊದಲೇ 1-2 ಸತಿ ಟ್ರೈ ಮಾಡಿದ್ಲು. ಸೊ ಎಲ್ಲ ಮಟೀರಿಯಲ್ಸ್ ಇತ್ತಲ್ವಾ, ಸೊ ಹಾಗಾಗಿ ನಾವೇ ಮನೇಲಿ ಮಾಡ್ಕೊಂಡ್ವಿ. ಹೇರ್ ಸ್ಟೈಲ್ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ನನಗೆ ಸಖತ್ ಇಷ್ಟ ಆಯಿತು. ಬಿಫೋರೇ 2 ಸತಿ ಏನೋ ಟ್ರೈ ಮಾಡಿದ್ಲು. ಸೊ ಹಂಗಾಗಿ ಚೆನ್ನಾಗಿ ಬಂತು. ತುಂಬ ಖುಷಿಯಾಯಿತು. ಶಾಸ್ತ್ರಗಳೆಲ್ಲ ಸ್ಟಾರ್ಟ್ ಆಗೋಷ್ಟರಲ್ಲಿ ಕೆಲವೊಂದು ಸೆಪ್ರೇಟ್ ಪಿಕ್ಸ್ಗಳನ್ನ ತೊಗೊಳ್ಳೋಣ ಅಂತೇಳ್ಬಿಟ್ಟು ಬೇಗ ರೆಡಿ ಆದ್ವಿ. ನಂದು ಸೆಪ್ರೇಟ್ ಪಿಕ್ಸ್ಗಳನ್ನ ತೊಗೊಂಡ್ವಿ. ಬಟ್ ಹಾಲ್ಸವ್ರನ್ನ ಹುಡ್ಕಾಡ್ತಿದ್ದೀನಿ, ಅವ್ರು ಎಲ್ಲೂ ಸಿಗ್ತಾನೇ ಇರಲಿಲ್ಲ ಸೆಪ್ರೇಟ್ ಫೋಟೋಸ್ ತಗೊಳ್ಳೋಕ್ಕೆ. ಆಮೇಲೆ ಅವ್ರು ಬಂದರು. ಆಮೇಲೆ ಅದು ಕೋಇನ್ಸಿಡೆಂಟ್ ಹೆಂಗೆ ಅಂದರೆ, ಹಾಲ್ಸವ್ರಿಗೆ ಗ್ರೀನ್ ಶರ್ಟ್ ಅಂದರೆ ನಾನು ಹಾಕಿದ್ದೀನಲ್ವಾ, ಆ ಸ್ಯಾರಿ ಕಲರ್ ಶರ್ಟ್ ತುಂಬ ಅಂದರೆ ತುಂಬ ಹುಡ್ಕಾಡಿದ್ವಿ, ಬಟ್ ಸಿಕ್ಕಿರಲಿಲ್ಲ. ಎಷ್ಟು ಶಾಪ್ಸ್ ಹುಡುಕಿದ್ವಿ ಅಂತ ಅಷ್ಟು ಶಾಪ್ಸ್ ಹುಡುಕಿದ್ವಿ, ಬಟ್ ಎಲ್ಲೂ ಸಿಕ್ಕಿರಲಿಲ್ಲ. ಫೈನಲಿ ಸೀಮಂತದ ದಿನದ ಹಿಂದಿನ ದಿನ ಹೋಗ್ಬಿಟ್ಟು ಎಲ್ಲ ಹುಡ್ಕಾಡ್ಬಿಟ್ಟು ತೊಗೊಂಬಂದಿದ್ದಾರೆ. ಅದು ಎಲ್ಲಿ ತೊಗೊಂಬಂದ್ರು ಅಂತ ಗೊತ್ತಿಲ್ಲ. ಹಾಲ್ಸವ್ರ ಅಕ್ಕ ಮತ್ತು ಹಾಲ್ಸವ್ರು ಇಬ್ಬರು ಹೋಗಿದ್ರು. ಫೈನಲಿ ಇಬ್ಬರದು ಒಂದೇ ಕಲರ್ ಮ್ಯಾಚಿಂಗ್ ಸಿಕ್ಕಿತ್ತು. ಅದು ತೊಗೊಂಬಂದಿದ ತಕ್ಷಣ, ಯಾಕೆಂದರೆ ಸಂಜೆ ಹೊತ್ತು ನಾನು ಹೊರಗಡೆ ಹೋಗೋ ಹಾಗಿರಲಿಲ್ಲ ಅಲ್ಲ, ಹಾಗಾಗಿ ಅವರೇ ಹೋಗ್ಬಿಟ್ಟು ತೊಗೊಂಬಂದಿರು. ಸೇಮ್ ಟು ಸೇಮ್ ಸಿಕ್ಕಿತ್ತು. ನನಗಂತೂ ಫುಲ್ ಖುಷಿ ಆಗೋಯಿತು. ಯಾಕೆಂದರೆ ಸ್ವಲ್ಪ ಕಲರ್ ಚೇಂಜ್ ಆದ್ರೂ ಫೋಟೋಸ್ ಅಷ್ಟೊಂದು ಚೆನ್ನಾಗಿ ಬರೋಲ್ಲ. ಸೊ ಅದಕ್ಕೆ ಅದು ಒಂದೇ ಥರ ಸಿಕ್ಕಿದ್ದು ತುಂಬ ಖುಷಿ ಆಯಿತು. ಒಂದೇ ಥರ ಸಿಕ್ತಲ್ಲ, ಫೋಟೋಸು ಚೆನ್ನಾಗಿ ಬರುತ್ತೆ, ಮೆಮೊರಿ ಆಗಿರುತ್ತಲ್ವ. ಜೀವನದಲ್ಲಿ ಇಂಥ ಕ್ಷಣಗಳೆಲ್ಲ ಬರೋದು ಒಂದೇ ಸತಿ ಜೀವನದಲ್ಲಿ ಬರೋದು. ಸೊ ಅದಕ್ಕೋಸ್ಕರ ನಮಗೆ ಎಷ್ಟು ಸಾಧ್ಯನೋ ಅಷ್ಟು ಖುಷಿಪಟ್ಟು ಕೆಲಸಗಳನ್ನ ಮಾಡಬೇಕು ಇಂಥ ಇದರಲ್ಲಿ. ಸೊ ಅವ್ರದ್ದು ಆ ಶರ್ಟ್ ಸಿಕ್ಕಿದ್ರಿಂದ ತುಂಬ ಖುಷಿ ಆಯಿತು. ಆಮೇಲೆ ಫೋಟೋಸು ಅಷ್ಟೇ ತುಂಬ ಚೆನ್ನಾಗಿ ಬಂತು. ಆಮೇಲೆ ಎಲ್ಲ
ಶಾಸ್ತ್ರಗಳನ್ನ ಸ್ಟಾರ್ಟ್ ಮಾಡಿದ್ರು. ಹಂಗೆ ರೆಡಿ ಆಗೋ ಅಷ್ಟರಲ್ಲೇನೆ ತುಂಬ ಟಯರ್ಡಾಗಿ ಹೋಗ್ಬಿಟ್ಟಿದ್ದೆ. ಇನ್ನು ಶಾಸ್ತ್ರ ಕುತ್ಕೋಬೇಕಲ್ಲಪ್ಪ ಅಂತ ಒಂದು ಚಿಂತೆ ಆಗಿಬಿಟ್ಟಿತ್ತು. ಯಾಕೆಂದರೆ ಈ ಟೈಮಲ್ಲಿ ತುಂಬಾ ಕಷ್ಟ. ಅದು ಕ್ಯಾರಿಯಿಂಗ್ ಇರೋದ್ರಿಂದ ಯಬ್ಬಾ ಹೆಂಗೆ ಅನ್ನಿಸ್ತಿತ್ತು ಅಂತ ಅಂದರೆ, ಫೈನಲಿ ಸಂಜೆ ಆಗೋ ಅಷ್ಟರೊಳಗೆ ನನಗೆ ಬ್ಯಾಕ್ ಪೈನು, ಹುಷಾರು ತಪ್ಪಿ ಈ ಥರ ಎಲ್ಲ ಸ್ವಲ್ಪ ಟಯರ್ಡ್ ಜಾಸ್ತಿನೇ ಆಗಿಬಿಟ್ಟಿತ್ತು. ಆಮೇಲೆ ಶಾಸ್ತ್ರ ಎಲ್ಲ ಸ್ಟಾರ್ಟ್ ಮಾಡಿದ್ರಲ್ವಾ, ಹಾಗಾಗಿ ಹೇರ್ ಸ್ಟೈಲ್ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾವೇ ಮಾಡಿರೋದು, ಮತ್ತು ನಾನು ಯಾವುದೇ ಸಪ್ಲಿಮೆಂಟ್ರಿನೂ ಹೇರ್ಸ್ ಹಾಕಿಲ್ಲ. ನನ್ನದೇ ಒರಿಜಿನಲ್ ಹೇರಲ್ಲೇ ಎಷ್ಟಿತ್ತು ಅಷ್ಟು ಮಾಡಿಕೊಂಡಿದ್ದೀನಿ. ಏಕೆಂದರೆ ಅದು ಸಪ್ಲಿಮೆಂಟ್ರಿ ತೊಗೊಂಡ್ರೆ ಹೆಂಗಾಗುತ್ತೆ ಅಂದರೆ, ಅದ್ರ ಕಲರ್ ಬೇರೆ ಇರುತ್ತೆ, ನಮ್ಮ ಹೇರ್ ಕಲರ್ ಬೇರೆ ಇರುತ್ತೆ, ಅದೊಂಥರ ಆಕ್ವರ್ಡಾಗಿ ಕಾಣಿಸುತ್ತೆ. ಸೊ ಆ ಥರ ನನಗೆ ಇಷ್ಟ ಇರಲಿಲ್ಲ. ನನ್ನ ಹೇರಲ್ಲೇ ಎಷ್ಟಿತ್ತು ಅಷ್ಟನ್ನ ಮಾಡ್ಕೊಂಡಿದ್ದೀನಿ. ನನಗಂತೂ ತುಂಬ ಇಷ್ಟ ಆಯಿತು. ಯಾರ್ಯಾರಿಗೆ ಹೆಂಗೆ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಮ್ಮಮ್ಮ ಎಲ್ಲ ಹೆಂಗಂತಿದ್ರು ಅಂದರೆ, ಜಾಸ್ತಿ ಹೂ ಮುಡ್ಕೊ, ಜಾಸ್ತಿ ಹೂ ಮುಡ್ಕೊ ಅಂತ. ನನಗೆ ಅಷ್ಟೇ ಸಿಂಪಲ್ಲಾಗಿ ಸಾಕಾಗಿತ್ತು. ಅವ್ರು ಬೈದರು, ಗೊತ್ತಲ್ಲ ಹೆಂಗೆ ಏನು ಅಂತ. ಸೊ ಇರಲಿ ಅಂತ ಹೇಳ್ಬಿಟ್ಟು ಅಷ್ಟು ಮಾಡಿಕೊಂಡೆ. ಆಮೇಲೆ ಶಾಸ್ತ್ರಗಳೆಲ್ಲ ಸ್ಟಾರ್ಟ್ ಮಾಡಿ, ಹಾಲ್ಸೋರೆ ಫಸ್ಟು ಶಾಸ್ತ್ರ ಸ್ಟಾರ್ಟ್ ಮಾಡಬೇಕಲ್ವ, ಅವ್ರನ್ನ ಕರೆಸಿ ಅಲ್ಲಿ ದೊಡ್ಡವರು ಅಮ್ಮ ಎಲ್ಲ ಇದ್ರಲ್ವ, ಅವರೆಲ್ಲ ಹೇಳ್ಕೊಡ್ತಿದ್ರು. ಹಾಲ್ಸೋರ್ಗೆ ಇದೆಲ್ಲ ಸ್ವಲ್ಪ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್, ಫಸ್ಟ್ ಎಕ್ಸ್ಪೀರಿಯೆನ್ಸ್. ಎಲ್ಲರಿಗೂ ಫಸ್ಟ್ ಟೈಮ್ ಮಾಡಬೇಕಾದ್ರೇ ಏನೂ ಗೊತ್ತಿರಲ್ಲ. ಆಮೇಲೆ ಹೋಗ್ತಾ ಹೋಗ್ತಾ ಎಲ್ಲರಿಗೂ ಗೊತ್ತಾಗುತ್ತೆ. ಹಾಗೆ ಅವ್ರಿಗೂ ಸ್ವಲ್ಪ ಹೊಸದಲ್ವ, ಹೇಳ್ಕೊಟ್ಟಂಗೆ ಮಾಡ್ತಿದ್ರು. ಕೆಲವೊಬ್ಬೊಬ್ಬರು ಕೇಳ್ತಿದ್ರು, ನಾನು ಇನ್ಸ್ಟಾಗ್ರಾಮಲ್ಲೆಲ್ಲ ಪೋಸ್ಟ್ ಹಾಕಿದ್ನಲ್ವ, ಆವಾಗ ತುಂಬ ಜನ ನನಗೆ ಮೆಸೇಜ್ ಮಾಡಿ ಕೇಳ್ತಿದ್ರು, ನಿಮ್ಮ ತಂಗಿನೂ ಕ್ಯಾರಿಂಗ್ ಇದ್ದಾರಾ, ಹೆಂಗೆ ಏನು ಅಂತ. ಅದನ್ನು ಹೇಳ್ತೀನಿ, ಸ್ವಲ್ಪ ಮುಂದೆ ಹೇಳ್ತೀನಿ ನೋಡಿ ಯಾಕೆ ಏನು ಅಂತ. ಕ್ಯಾರಿಂಗ್ ಇದ್ದಾರಾ ಇಲ್ವಾ, ಹೆಂಗೆ ಏನು ಎಲ್ಲ ಹೇಳ್ತೀನಿ. ನಾನು ಅದನ್ನು ಸಪ್ರೇಟ್ ವೀಡಿಯೋನೇ ಮಾಡೋಣ ಅಂದ್ಕೊಂಡೆ. ಬಟ್ ತುಂಬ ಜನ ಕೇಳ್ತಿದ್ರಿಂದ ಇನ್ನು ವೀಡಿಯೋಸ್ಗಳು ಯಾವ್ಯಾವ ಥರ ಬರುತ್ತೆ ಅಂತ ನನಗೂ ಗೊತ್ತಿಲ್ಲ. ಏಕೆಂದರೆ ಶಾಸ್ತ್ರಗಳೆಲ್ಲ ಅಂದರೆ ಸೀಮಂತ ಮುಗಿಸ್ಕೊಂಡು ನಾನು ಅಮ್ಮನ ಊರಿಗೆ ಹೋಗ್ಬಿಡ್ತೀನಿ. ಸೊ ಅಲ್ಲಿ ವೀಡಿಯೋಸ್ಗಳು ಯಾವ ಥರ ಬರುತ್ತೆ, ಅವಳು ಬರ್ತಾಳಾ ಇಲ್ವಾ, ಅದು ನನಗೆ ಕ್ಲಾರಿಟಿ ಇರಲಿಲ್ಲ. ಅದಕ್ಕೋಸ್ಕರ ಈ ವಿಡಿಯೋದಲ್ಲೇ ಹೇಳ್ತೀನಿ. ಎಲ್ಲೂ ಮಿಸ್ ಮಾಡ್ದಂಗೆ ಕೊನೆ ತನಕ ವೀಡಿಯೋನ ನೋಡಿ. ವಿಡಿಯೋ ಸ್ವಲ್ಪ ಲೆಂತಿ ಆಗ್ಬೋದು, ಬಟ್ ಕೊನೆ ತನಕ ಮಿಸ್ ಮಾಡ್ದಂಗೆ ನೋಡಿ. ತುಂಬ ಚೆನ್ನಾಗಿದೆ ವಿಡಿಯೋ, ಎಲ್ಲ ಶಾಸ್ತ್ರಗಳು. ಅದೇ ಹೇಳಿದ್ನಲ್ಲ, ಅಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗಿಬಿಟ್ರು, ಹೆಂಗೆ ಮಾಡೋದು ಏನು ಅಂತ. ಬಟ್ ತುಂಬ ಖುಷಿ ಆಯಿತು. ಲಾಸ್ಟಿಗೆ ಫೈನಲಿ ಇಷ್ಟೆಲ್ಲ ಮಾಡಿಕೊಂಡು ಮಾಡಿದ್ವಲ್ಲ ಅಂತೇಳ್ಬಿಟ್ಟು ತುಂಬ ಅಂದರೆ ತುಂಬ ಖುಷಿ ಆಯಿತು. ಕೆಲವ್ರು ನೋಡ್ಬಿಟ್ಟು ಕೇಳ್ತಿದ್ರು, ಇಲ್ಲ ಗಂಡನ ಮನೆಯಲ್ಲೇ ಮಾಡ್ಕೊಬೋದಾಗಿತ್ತಲ್ಲ, ಅಂದರೆ ಹಾಲ್ಸೋರು ಊರಿಗೆ ಹೋಗಿಯೇ ಮಾಡ್ಕೊಬೋದಾಗಿತ್ತಲ್ಲ ಸೀಮಂತನ, ಇಲ್ಲಿ ಯಾಕೆ ಮಾಡ್ಕೊಂಡಿದ್ದೀರಾ ಅಂತ ಕೆಲವರು ಮೆಸೇಜ್ ಮಾಡಿ ಕೇಳಿದ್ರು. ಬಟ್ ಇಲ್ಲಿ ಯಾಕೆ ಮಾಡ್ಕೊಂಡ್ವಿ ಅಂತ ಅಂದರೆ, ನನಗೆ ಜರ್ನಿ ಮಾಡಬೇಡಿ ಅಂತ ಹೇಳಿದರು ಡಾಕ್ಟ್ರು. ಸೊ ಅಂದರೆ ಪ್ರಾಬ್ಲಮ್ ಏನಿರಲಿಲ್ಲ, ಬಟ್ ಜಾಸ್ತಿ ಜರ್ನಿ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ನಾವು ಹೋಗಲಿಲ್ಲ, ಇಲ್ಲೇ ಮಾಡ್ಕೊಂಡ್ವಿ. ಹಾಲ್ಸೋರ್ ಮನೆ ಕಡೆಯಿಂದನೂ ಬಂದಿದ್ದರು. ಸೊ ಅದು ಒಂದು ಖುಷಿ ಆಯ್ತು ಅಷ್ಟೇ. ಅದು ಬಿಟ್ಟರೆ ಇನ್ನು ಬೇರೆ ಏನು ರೀಸನ್ ಇಲ್ಲ. ಅಲ್ಲೇ ಹೋಗಿ ಮಾಡ್ಕೊಬೋದಾಗಿತ್ತು. ಅಲ್ಲಿ ಮಾಡಿಕೊಂಡ್ರೆ ಇನ್ನು ಅಲ್ಲಿ ಜನದ ಸ್ವಲ್ಪ ಬ್ಲೆಸ್ಸಿಂಗ್ ಜಾಸ್ತಿ ಸಿಗ್ತಿತ್ತು. ಬಟ್ ಅದೊಂದು ಸ್ವಲ್ಪ ಮಿಸ್ ಆಯ್ತು ಅಷ್ಟೇ. ಬಟ್ ಬ್ಲೆಸ್ ಮಾಡೋರು ಎಲ್ಲಿದ್ದರೂ ಬ್ಲೆಸ್ ಮಾಡ್ತಾರೆ ಅನ್ನೋದು ಒಂದು ನಂಬಿಕೆ ಅಷ್ಟೇ. ಬಟ್ ನನಗೂ ಒಂದು ಕಡೆ ಬೇಜಾರಾಯಿತು, ಬಟ್ ಅಲ್ಲೇ ಹೋಗಿ ಮಾಡ್ಕೊಬೋದಾಗಿತ್ತು ಅಂತ ನನಗೂ ತುಂಬ ಆಸೆ ಇತ್ತು. ಬಟ್ ಏನು ಮಾಡೋಕ್ಕಾಗಲ್ಲ, ಸಿಚುವೇಶನ್ ಹೆಂಗಿರುತ್ತೆ ಆ ಥರ ಹೋಗಬೇಕಾಗುತ್ತೆ. ನನಗೂ ತುಂಬಾ ಆಸೆ ಇತ್ತು, ಅಲ್ಲಿ ಹೋಗಿ ಮಾಡ್ಕೋಬೇಕು, ಎಲ್ಲ ಚೆನ್ನಾಗಿರುತ್ತೆ. ಏಕೆಂದರೆ ಹಳ್ಳಿ ಅಲ್ವಾ, ತುಂಬ ಜನ ಬರ್ತಾರೆ. ಟೌನಲ್ಲಿ ಅಂತಂದರೆ ನಾವು ಎಷ್ಟು ಜನ ಕರಿರ್ತೀವಿ, ಲಿಮಿಟೆಡಾಗಿ ಅಷ್ಟೇ ಜನ ಬರ್ತಾರೆ. ಎಷ್ಟು ಜನ ಕರಿರ್ತೀವಿ ಅಷ್ಟು ಕೌಂಟ್ ಇಟ್ಕೊಂಡು ಮಾಡಬೇಕಾಗುತ್ತೆ. ಹಳ್ಳಿ ಅಂತ ಅಂದರೆ ಅದು ಒಂಥರ ಖುಷಿನೇ ಬೇರೆ, ಫೀಲೇ ಬೇರೆ, ಆ ಥರ ಇರುತ್ತೆ. ನನಗೂ ಆಸೆ ಇತ್ತು, ಬಟ್ ಏನು ಮಾಡೋಕ್ಕಾಗಲ್ಲ. ಸಿಚುವೇಶನ್ ಹೇಗಿರುತ್ತೆ ಆಗ ಹೋಗಬೇಕಾಗಿರುತ್ತೆ. ಮತ್ತು ಸುಮ್ಮನೆ ರಿಸ್ಕ್ ತಗೊಳಕ್ಕೆ ನಮಗೂ ನಾನು ರೆಡಿ ಇರಲಿಲ್ಲ. ಸೊ ಅದಕ್ಕೆ ಇಲ್ಲೇ ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಮಾಡ್ಕೊಂಡ್ವಿ. ಒಂದೊಂದು ಕಡೆ ಅನ್ನಿಸ್ತಿತ್ತು, ಇಲ್ಲ ಎಲ್ಲರೂ ಬರೋಕ್ಕಾಗಲ್ಲ ಮನೆ ಕಡೆಯಿಂದ, ಸೊ ಮಾಡ್ಕೊಳ್ಳೋದು ಬೇಡ ಅಂತ ಒಂದು ಕಡೆ ಅನ್ನಿಸ್ತಿತ್ತು. ಇನ್ನೊಂದು ಕಡೆ ಹೆಂಗೆ ಅನ್ನಿಸ್ತಿತ್ತು ಅಂದರೆ, ಇಂಥ ಪ್ರೀಷಿಯಸ್ ಮೂಮೆಂಟ್ಗಳು ಮತ್ತೆ ಮತ್ತೆ ಸಿಗಲ್ಲ. ಸೊ ಅದಕ್ಕೋಸ್ಕರ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಮಾಡ್ಕೊಂಡ್ವಿ ಅಷ್ಟೇ. ನನ್ನ ಪ್ರೆಗ್ನೆನ್ಸಿ ಜರ್ನಿಲಿ ಎಲ್ಲ ಥರ ಸಿಚುವೇಶನ್ನು ನೋಡಿಬಿಟ್ಟಿದ್ದೀನಿ. ಕಷ್ಟ ಸುಖ ಎಲ್ಲ ಥರನೇ ನೋಡಿದ್ದೀನಿ ಅಂತ ಹೇಳ್ಬೋದು. ಬಟ್ ನನಗೆ ಅದನ್ನೆಲ್ಲ ಶೇರ್ ಮಾಡ್ಕೊಳ್ಳೋಕ್ಕೆ ಅಷ್ಟೊಂದು ಇಷ್ಟ ಆಗಲ್ಲ. ಯಾಕೆ ಅಂತ ಅಂದರೆ, ನನಗೆ ಸ್ವಲ್ಪ ನಾನು ಪಾಸಿಟಿವ್ ಆಗಿರೋಕ್ಕೇ ಟ್ರೈ ಮಾಡ್ತೀನಿ. ನೆಗೆಟಿವ್ ಎಲ್ಲ ಸೈಡಿಗೆ ತೆಗೆದಿಡ್ತೀನಿ. ಯಾರೋ ನೆಗೆಟಿವ್ ಮಾತಾಡ್ತಿದ್ದಾರೆ ಅಂತಂದರೆ ಎಷ್ಟು ಸಾಧ್ಯ ಅಷ್ಟು ಮಿನಿಮಮ್ ಎಷ್ಟು ಸಾಧ್ಯ ಅಷ್ಟು ತಲೆ ಕೆಡ್ಸ್ಕೊತೀನಿ ಅಷ್ಟೇ. ಮ್ಯಾಕ್ಸಿಮಮ್ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಪಾಸಿಟಿವ್ ಏನಿದೆ ಅದನ್ನಷ್ಟೇ ನಾನು ತೊಗೊಳಕ್ಕೆ ಟ್ರೈ ಮಾಡ್ತೀನಿ. ಯಾವತ್ತೂ ಪಾಸಿಟಿವ್ ಆಗಿದ್ದರೆ ನಮ್ಮ ಜೀವನದಲ್ಲೂ ಪಾಸಿಟಿವ್ ಜಾಸ್ತಿ
ಜಾಸ್ತಿ ಆಗುತ್ತೆ. ಯಾವಾಗ ನಾವು ನೆಗೆಟಿವ್ ಆಗಿ ಜಾಸ್ತಿ ಯೋಚನೆ ಮಾಡ್ತೀವೋ ನೆಗೆಟಿವೇ ಜಾಸ್ತಿ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ನಾನು ಯಾರು ಏನಾದರೂ ಅಂದ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ, ನಮಗೆ ನಾವು ಕರೆಕ್ಟಾಗಿದ್ದೀವ ಅದಷ್ಟೇ ನಮಗೆ ಬೇಕಾಗಿರೋದು. ಬೇರೆ ನಮಗೇನು ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಅವಶ್ಯಕತೆ ಇಲ್ಲ. ಆಡೋರು ಯಾವತ್ತೂ ನಮ್ಮ ಜೀವನದಲ್ಲಿ ಹೆಲ್ಪ್ ಮಾಡೋಕ್ಕಾಗಲಿ ಮತ್ತೊಂದಾಗಲಿ ಏನಕ್ಕೂ ಬರಲ್ಲ. ನಮ್ಮ ಜೀವನದಲ್ಲಿ ನಾವು ಏನೇ ಮಾಡಿಕೊಂಡ್ರು ಅದನ್ನು ನಾವು ಮಾಡ್ಕೋಬೇಕಷ್ಟೇ. ಬೇರೆ ಯಾರೇ ಬಂದು ಹೆಲ್ಪ್ ಮಾಡೋಕ್ಕಾಗಲ್ಲ. ಸೊ ಬೇರೆಯವ್ರ ಮಾತಿಗೆಲ್ಲ ನಾನು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಮಾತಾಡೋರು 1000 ಮಾತಾಡ್ತಾರೆ, ಮಾತಾಡ್ಕೊಳ್ಳಿ. ಎಷ್ಟು ಅವ್ರಿಗೆ ದೇವ್ರು ಕೊಟ್ಟಿರೋದೇ ಬಾಯಿ ಕೊಟ್ಟಿರೋದೇ ಮಾತಾಡೋಕ್ಕೆ. ಮಾತಾಡ್ಕೊಳ್ಳಿ. ಐ ಡೋಂಟ್ ಕೇರ್. ಯಾವಾಗ್ಲೂ ನಾನು ಇದೇ ಥರ ಇರ್ತೀನಿ. ಸೊ ಅದಕ್ಕೆ ನಮಗೇನು ಇಷ್ಟನೋ ನಾವು ಅದನ್ನು ಮಾಡ್ಕೋಬೇಕಷ್ಟೆ. ನನ್ನನ್ನು ಯಾರೇ ಸಜೆಷನ್ ಕೇಳಿದ್ರು ನಾನು ಇದು ಹೇಳೋದು, ನಿನಗೇನು ಇಷ್ಟ, ನೀನು ಮಾಡ್ತಿರೋ ಸರಿ ಅಂತ ಅನಿಸುತ್ತಾ, ಸೊ ಮುಂದೆ ಹೋಗಿ. ನೀನು ಮಾಡ್ತಿರೋದು ನೀನು ತಪ್ಪು ಅನಿಸಿದ್ರೆ ಸೊ ಅದನ್ನ ಅಲ್ಲಿ ಬಿಟ್ಬಿಡಿ. ನಾನು ಯಾವಾಗಲೂ ಇದನ್ನೇ ಹೇಳೋದು. ಸೊ ನಮಗೇನು ಅನಿಸುತ್ತೋ ನಾವು ಅದನ್ನು ಮಾಡಬೇಕು. ಏನಂತೀರ ಅಲ್ವಾ? ಫಂಕ್ಷನಲ್ಲಿ 5 ಜನ ಮುತ್ತೈದೆಯರು ಫಸ್ಟು ಸ್ಟಾರ್ಟಿಂಗ್ ಶಾಸ್ತ್ರ ಮಾಡಿಬಿಟ್ಟು ಆಮೇಲೆ ಎಲ್ಲರೂ ಬೇರೆಯವ್ರು ಶಾಸ್ತ್ರ ಮಾಡಬೇಕು ಅಂತಾರೆ. ಅಂದರೆ 5 ಜನ ಮುತ್ತೈದೆಯರು ಶಾಸ್ತ್ರ ಮಾಡಿ ಹುಡಿ ತುಂಬಿಬಿಟ್ಟು ಅದು ಎತ್ತಿಟ್ಟು ಅದು ಕಾಯಿ ಏನೇನೇನೋ ಹಾಕಿರ್ತಾರೆ ಅದರೊಳಗಡೆ. ಆ ಶಾಸ್ತ್ರಗಳ ಬಗ್ಗೆ ನನಗೂ ಅಷ್ಟೊಂದು ಐಡಿಯಾ ಇಲ್ಲ, ಯಾಕೆಂದರೆ ನನಗೂ ಹೊಸದಾಗಿರೋದ್ರಿಂದ ಅಷ್ಟೊಂದು ಐಡಿಯಾ ನನಗೂ ಇರಲಿಲ್ಲ. ಸೊ ಎಲ್ಲ ಶಾಸ್ತ್ರ ಮಾಡಿ ಅದು ಹುಡಿ ತುಂಬಿ ಅದನ್ನೆಲ್ಲ ಎತ್ತಿಟ್ಟಾದ್ಮೇಲೆ ಕಾಯಿ ಇದೆಯಲ್ಲ ಆ ಕಾಯಿನ ಪಾಪು ಆದಮೇಲೆ ದೇವಸ್ಥಾನಕ್ಕೆ ತೊಗೊಂಡೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬರಬೇಕಂದ್ರೆ ಕಾಯಿ ಸುಲಿದ್ಬಿಟ್ಟು. ಸೊ ಅದಕ್ಕೋಸ್ಕರ ಹುಡಿ ತುಂಬ್ತಾರೆ. ಅದನ್ನ ಮತ್ತು ಇನ್ನೊಂದು ಭತ್ತ ಹಾಕ್ತಾರೆ. ಅಕ್ಕಿ ಹಾಕ್ಬಾರ್ದಂತೆ, ಭತ್ತ ಹಾಕಬೇಕಂತೆ ಪ್ರೆಗ್ನೆನ್ಸಿ ಇದ್ದಾಗ. ಸೊ ಅದನ್ನು ಎಲ್ಲ ಮಾಡಿದ್ರು ಚೆನ್ನಾಗಿ. ಎಲ್ಲ ಎತ್ತಿಟ್ಟಾದ್ಮೇಲೆ ಎಲ್ಲ ಬೇರೆ ಶಾಸ್ತ್ರಗಳನ್ನ ಮಾಡಬೇಕಂತೆ. ಸೊ 5 ಜನ ಮಾಡಿಬಿಟ್ಟು ಹುಡಿ ತುಂಬಿಟ್ಟು ಆಮೇಲೆ ಮುಂದಿನದು ಶಾಸ್ತ್ರ. ಅಲ್ಲಿ ನಾನು ಟವಲ್ ಹಿಡ್ಕೊಂಡು ಕೂತಿದ್ದೀನಲ್ವ, ಅದನ್ನು ಹುಡಿ ತುಂಬಬೇಕಾದ್ರೆ ನನ್ನ ಕೈ ಕೊಡಬೇಕಂತೆ. ಯಾಕೆಂದರೆ ಸೆರಗಲ್ಲಿ ಇಡ್ಸ್ಕೊಳಕ್ಕಾಗಲ್ಲ ಅಂತೇಳ್ಬಿಟ್ಟು. ಇವಳು ನನ್ನ ತಂಗಿ ಏನು ಮಾಡಿದ್ಲು ಅಂದರೆ ಸ್ಟಾರ್ಟಿಂಗಲ್ಲಿ ಅದನ್ನು ಕೊಟ್ಬಿಟ್ಟು ಕೂರಿಸ್ಬಿಟ್ಟಿದ್ದಾಳೆ. ಅದು ಫುಲ್ ಥ್ರೂ ಔಟ್ ವಿಡಿಯೋ ಹಾಗೆ ಬಂದುಬಿಟ್ಟಿದೆ ಅದು. ಅದನ್ನು ಲಾಸ್ಟಿಗೆ ಕೊಟ್ಟಿರೋ ಆಗಿರ್ತಿತ್ತು. ಅವಳು ಸ್ಟಾರ್ಟಿಂಗಲ್ಲೇ ಕೊಟ್ಬಿಟ್ಟು ಕೂರಿಸ್ಬಿಟ್ಟಿದ್ರು. ಹುಡಿ ತುಂಬಬೇಕಾದ್ರೆ ಕೊಟ್ಟಿದ್ರೂ ಆಗಿರ್ತಿತ್ತು. ಅಬ್ಸರ್ವ್ ಮಾಡಿರ್ಬೋದು, ಡಿಂಪು ಯಾವ ವಿಡಿಯೋದಲ್ಲೂ ಬಂದಿಲ್ಲ. ಸ್ವಲ್ಪ ಸ್ಟಾರ್ಟಿಂಗಲ್ಲಿ ವಿಡಿಯೋದಲ್ಲಿ ಇದ್ಲಷ್ಟೇ. ಬೆಳಗ್ಗೆಯಿಂದನೂ ಆಂಟಿ ಸೀಮಂತ ಅಂತ ಹೇಳ್ಬಿಟ್ಟು ಫುಲ್ ಖುಷಿಯಾಗಿ ರೆಡಿಯಾಗಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ಲು. ಸಿಂಗಲ್ ಫೋಟೋಸ್ ಆಗಿರ್ಬೋದು, ನನ್ನ ಜೊತೆ ಎಲ್ಲ ಫೋಟೋಸ್ ತೆಗೆಸ್ಕೊಂಡ್ಲು. ಬಟ್ ಲಾಸ್ಟಿಗೆ ಸೀಮಂತ ಮಾಡೋ ಟೈಮಲ್ಲೇ ಅದಕ್ಕೆ ಪಾಪ ಟಯರ್ಡ್ ಆಗಿತ್ತು. ರಾತ್ರಿನೂ ಅಷ್ಟು ಡೆಕೋರೇಷನ್ ಮಾಡೋ ತನಕನೂ ಎಚ್ಚರ ಆಗಿದ್ಲು. ಸೊ ಹಾಗಾಗಿ ಟಯರ್ಡ್ ಆಗಿತ್ತಲ್ಲ, ಮಲ್ಕೊಂಡ್ಬಿಟ್ಟಿದ್ಲು. ಮತ್ತು ಏನು ಎಪ್ಸೋದು, ಮತ್ತು ಮಕ್ಳಿಗೆ ನಿದ್ದೆ ಆಗಲಿಲ್ಲ ಅಂತಂದರೆ ಸುಮ್ಮನೆ ಕಿರಿಕಿರಿ ಮಾಡ್ತಾರೆ ಅಂತೇಳ್ಬಿಟ್ಟು ಹಂಗೆ ಮಲಗಿಸ್ಬಿಟ್ಟಿದ್ರು. ಇರಲಿ ಪರವಾಗಿಲ್ಲ ಅಂತೇಳ್ಬಿಟ್ಟು. ಇನ್ನೊಂದು ಅಂತಂದರೆ ನನ್ನ ತಂಗಿ ಯಾಕಾಗ ಊದ್ಕೊಂಡು ನಿಂತಿದ್ಲು ಅಂತಲೇ ಗೊತ್ತಿಲ್ಲ. ನಾನು ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ಅವಳನ್ನ ನೋಡಿ ನಗಾಡಿ ಸಾಕಾಯಿತು. ಖುಷಿಯಾಗಿರಬೇಕು, ಬಟ್ ಅವಳು ಖುಷಿಯಾಗಿ ಇದ್ಲು, ಮುಖ ಮಾತ್ರ ಉದುದ್ಕೊಂಡಿದ್ಲು. ಯಾಕೆ ಅಂತ ಮಾತ್ರ ಗೊತ್ತಿಲ್ಲ. ಆಮೇಲೆ ವಿಡಿಯೋ ತೋರಿಸ್ಬಿಟ್ಟು ಹೇಳ್ತಿದ್ದೆ ಅವಳಿಗೆ, ಹಿಂಗೆ ಯಾಕೆ ಊದ್ಕೊಂಡು ನಿಂತಿದ್ಯಾ ಅಂತ. ಅವಳಿಗೆ ನಗು ಆ ವಿಡಿಯೋ ನೋಡಿ. ಏನು ಅಂತ ಗೊತ್ತಿಲ್ಲ, ಯಾಕೆ ನಿಂತಿದ್ಲು ಅಂತ ಅವಳಿಗೆ ಕನ್ಫ್ಯೂಸ್ ಆಗ್ಬಿಡ್ತಲ್ಲ. ಇನ್ನೊಂದು ಸ್ವಲ್ಪ ಜನ ಬರೋದಿತ್ತಲ್ವ, ಆಮೇಲೆ ಹುಡಿ ತುಂಬಿದ್ರೆ ಆಯಿತು ಅಂತ ಹೇಳ್ಬಿಟ್ಟು ಸೆಪ್ರೇಟ್ ಫೋಟೋಸ್ಗಳನ್ನ ತೆಗೆಸ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದೆಲ್ಲ ಫೋಟೋಸ್ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಯಾರಾದರೂ ಇನ್ಸ್ಟಾಗ್ರಾಮಲ್ಲಿ ನಾನು ಫಾಲೋ ಮಾಡ್ತಿಲ್ಲ ಅಂತಂದರೆ ಹೋಗಿ ಫಾಲೋ ಮಾಡಿ. ಮತ್ತು ಅಲ್ಲಿ ವಿಡಿಯೋಸ್ ಆಗಿರ್ಬೋದು ಮತ್ತು ಫೋಟೋಸ್ ಆಗಿರ್ಬೋದು ಎಲ್ಲದನ್ನೂ ಹಾಕಿದ್ದೀನಿ, ಹೋಗಿ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಇದೆಲ್ಲ ಒಂಥರ ನನ್ನ ಜೀವನದಲ್ಲಿ ತುಂಬ ಮೆಮೊರೀಸು, ಯಾವತ್ತೂ ಮರೆಯೋಕ್ಕಾಗಲ್ಲ. ಮತ್ತು ಇನ್ನು ಸೆಕೆಂಡ್ ಬೇಬಿ ಅದು ಗೊತ್ತಿಲ್ಲ, ಬಟ್ ಇದೊಂಥರ ತುಂಬ ಮೆಮೊರೀಸ್ ಎಲ್ಲ. ಸೆಕೆಂಡ್ ಬೇಬಿ ಆದ್ರೂ ಈ ಥರ ಖುಷಿ ಮತ್ತೆ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಆ ಥರ ಇದೆಲ್ಲ. ಲಾಸ್ಟಿಗೆ ನೆಕ್ಸ್ಟು ಹುಡಿ ತುಂಬಕ್ಕೆ ಸ್ಟಾರ್ಟ್ ಮಾಡಿದ್ರು. 5 ಜನ ಯಾರ್ಯಾರು ಶಾಸ್ತ್ರ ಮಾಡಿದ್ರಲ್ವ ಅವರು ಹುಡಿ ತುಂಬಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದು ಎಷ್ಟು ವೆಯ್ಟ್ ಇತ್ತು ಅಂದರೆ ನನಗೆ ಮೊದಲೇ ಇಟ್ಕೊಳಕ್ಕೆ ಆಗ್ತಿರ್ಲಿಲ್ಲ. ತುಂಬ ಅಂದರೆ ತುಂಬ ವೆಯ್ಟ್ ಆಯಿತು. ಯಾಕೆಂದರೆ ಕಾಯಿ ಮತ್ತು ಅಲ್ಲಿ ಎಲ್ಲ ಐಟಮ್ಸ್ ಇಟ್ಟಿರ್ತೀವಲ್ಲ ಅದರಲ್ಲೆಲ್ಲನೂ ಒಂದು ತೆಗೆದ್ಬಿಟ್ಟು ಹಾಕಬೇಕಂತೆ. ಅಲ್ಲೆಲ್ಲ ಹಣ್ಣೆಲ್ಲ ಏನು ಕಡಿಮೆ ವೆಯ್ಟ್ ಇರುತ್ತಾ, ಅಲ್ಲಿರೋದೆಲ್ಲ ತೆಗೆದು ಹಾಕಿದ್ರಲ್ಲ. ಸೊ ತುಂಬ ವೆಯ್ಟ್ ಆಗ್ತಿತ್ತು. ನಾನು ಎಲ್ಲಿ ಬಿದ್ದುಬಿಡುತ್ತಪ್ಪ ಅಂತ ನನಗೆ ಒಂದು ಕಡೆ ಭಯ ಆಗ್ತಿತ್ತು. ಬಟ್ ಅಂತೂ ಗಟ್ಟಿಯಾಗಿ ಹಿಡ್ಕೊಂಡು ನಿಂತಿದ್ದೆ. ನಾನು ಹೇಳ್ತಿದ್ದೆ ಸ್ವಲ್ಪ ಹಾಕಿ ಅಂತ. ಮತ್ತು ಇನ್ನೊಂದು ಏನು ಅಂತ ನಾನು ಆವಾಗಲೇ ಹೇಳೋದು ನನ್ನ ಕಡೆ ಮರ್ತೇ ಹೋಯಿತು. ಅವರು ಶಾಸ್ತ್ರ ಮಾಡೋಕ್ಕೆ ಬರ್ತಿದ್ರಲ್ವ. ಇನ್ನೂ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಆಲ್ಸೋ ಸೆಪ್ರೇಟಾಗಿ ಫೋಟೋ ತೆಗ್ಸೇ ಇರಲಿಲ್ಲ. ಸಿಂಗಲ್ ಪಿಕ್ಸ್ಗಳೆಲ್ಲ ತೆಗ್ಸೇ ಇರಲಿಲ್ಲ. ಸೊ ಬಂದವ್ರಿಗೆಲ್ಲ ಹೇಳ್ತಿದ್ದೆ ಶಾಸ್ತ್ರ ಮಾಡ್ಬೇಕಾದ್ರೆ ಸ್ವಲ್ಪ ಕುಂಕುಮ ಹಚ್ಚಿ
ಖುಷಿ ಅಂತ ಹೇಳ್ತಿದ್ದೆ. ಬಟ್ ಅವ್ರು ಯಾರು ಕೇರೇ ಮಾಡ್ತಿರಲಿಲ್ಲ, ಜಾಸ್ತಿನೇ ಹೋಗ್ತಿದ್ರು. ಮತ್ತಿನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಸುಮ್ಮನೆ ಆದೆ. ಸ್ವಲ್ಪ ಫೋಟೋಸ್ ಅಷ್ಟೇ ತೆಗಿಯೋಕ್ಕಾಗಿದ್ದು, ಹಾಲ್ಸೋರು ನನ್ನ ಕೈಯಾಗ ಸಿಗಲೇ ಇಲ್ಲ. ಮತ್ತೇನು ಮಾಡೋದು ಅಂತೇಳ್ಬಿಟ್ಟು ಸುಮ್ಮನಾದೆ. ನೆಕ್ಸ್ಟ್ ಈ ಥರ ಎಲ್ಲ ಶಾಸ್ತ್ರ ಮಾಡಿಬಿಟ್ಟು ಹುಡಿ ತುಂಬಿಬಿಟ್ಟು ಅದನ್ನ ಜೋಪಾನವಾಗಿ ಎತ್ತಿ ಇವರು ಪರ್ಪಲ್ ಕಲರ್ ಡ್ರೆಸ್ ಹಾಕಿರೋರು ಅರ್ಪಿತಾ ಅಂತ, ಅವ್ರ ಪಕ್ಕ ಇರೋದು ಹಾಲ್ಸೋರ ಅಕ್ಕ, ಅವ್ರ ಪಕ್ಕ ಇರೋದು ನಮ್ಮ ಅಕ್ಕ, ಮತ್ತು ಈ ಕಡೆ ರಶ್ಮಿ, ಎಲ್ರಿಗೂ ಗೊತ್ತಿದೆ. ಇದು ನಮ್ಮ ಭಾವ ಅವರ ಅಕ್ಕ, ಈ ಕಡೆ ಫಸ್ಟ್ ನಿಂತ್ಕೊಂಡಿದ್ದಾರಲ್ಲ ಅವರು. ಸೊ ನನ್ನ ತಂಗಿ ಯಾಕೆ ಶಾಸ್ತ್ರ ಮಾಡಲಿಲ್ಲ, ಮಾಡ್ಬೋದಾಗಿತ್ತಲ್ಲ ಅಂತಂದರೆ, ಸೊ ಈಗ ಅವಳು ಕ್ಯಾರಿಂಗ್ ಇದ್ದಾಳೆ. ಸೊ ಕ್ಯಾರಿಂಗ್ ಇದ್ದರೆ ಏನೋ ಶಾಸ್ತ್ರಗಳೆಲ್ಲ ಮಾಡಬಾರ್ದಂತೆ. ಸೊ ಹಾಗಾಗಿ ಮಾಡಲಿಲ್ಲ. ಅವಳಿಗೆ ಎಷ್ಟು ಬಂತು ಏನು ಎತ್ತ ಎಲ್ಲ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಯಾರು ಮಿಸ್ ಮಾಡ್ದಂಗೆ ವ್ಲಾಗ್ಸ್ಗಳನ್ನ ಹಾಕ್ದಾಗೆಲ್ಲ ನೋಡ್ತೀನಿ. ಕ್ಯಾರಿಂಗ್ ಇರೋದ್ರಿಂದ ಶಾಸ್ತ್ರಗಳನ್ನ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಹೇಳಿದ್ರು. ಸೊ ಅದಕ್ಕೆ ನೋಡಿ, ಇವಾಗ ಈ ವಿಡಿಯೋದಲ್ಲೂ ಅಷ್ಟೇ ಊದ್ಕೊಂಡೇ ನಿಂತಿದ್ದಾಳೆ. ಯಾಕಂತ ಗೊತ್ತಿಲ್ಲ, ಎಲ್ಲರ ಮುಖದಲ್ಲೂ ಖುಷಿ ಇದೆ, ಅವಳ ಮುಖದಲ್ಲಿ ಮಾತ್ರ ಊದ್ಕೊಂಡು ನಿಂತಿದ್ದಾಳೆ. ಯಾಕಂತಲೇ ಗೊತ್ತಿಲ್ಲ. ಅವಳಿಗೆ ಲಾಸ್ಟಿಗೆ ನೋಡಿ ಬಿದ್ದು ನಗಾಡ್ತಿದ್ಲು. ನಾನು ಯಾಕೆ ಹಿಂಗೆ ನಿಂತಿದ್ದೀನಿ ವಿಡಿಯೋದಲ್ಲಿ ಅಂತ ಹೇಳ್ಬಿಟ್ಟು. ಆಮೇಲೆ ಅದನ್ನೆಲ್ಲ ಆದಮೇಲೆ ಎಲ್ಲ ತೆಗೆದಿಟ್ಬಿಟ್ಟು ಮತ್ತು ಫಂಕ್ಷನ್ನ ಕಂಟಿನ್ಯೂ ಮಾಡಿದ್ವಿ. ಮತ್ತು ಊಟದ್ದೆಲ್ಲ ವಿಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಊಟನ ನಾವು ಬೇಸ್ಮೆಂಟಲ್ಲಿ ಮಾಡಿದ್ವಿ. ಸೊ ನನಗೆ ಅಲ್ಲಿಗೆ ಹತ್ತಿದ್ದು ಶಿಗೆ ಮತ್ತು ಹಾಲ್ಸೋರ್ಗೆ ಹೇಳಿದ್ದೆ, ಯಾರಿಗೋ ಹೇಳಿದ್ದೆ ನಾನು ವಿಡಿಯೋಸ್ ಮಾಡ್ಕೊಳ್ಳಿ ಅಂತ. ಬಟ್ ಅವ್ರು ಮಾಡಲೇ ಇಲ್ಲ. ಇರಲಿ ಮತ್ತೇನು ಮಾಡೋದು ಅಂತೇಳ್ಬಿಟ್ಟು ಎಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ವಲ್ವ ಅಷ್ಟು ಕ್ಲಿಪ್ಪಿಂಗ್ಸ್ನ ಹಾಕಿದೆ. ಇವಾಗ ಶಾಸ್ತ್ರ ಮಾಡ್ತಿದ್ರಲ್ಲ, ಇವರು ಆ್ಯಕ್ಚುಲಿ ಓನರ್ ಆಂಟಿ. ಅವ್ರ ಮಗಳನ್ನ ಕರ್ಕೊಂಬರ್ತಾರೆ ಅಂದ್ಕೊಂಡಿದ್ದೆ. ಅಂದರೆ ಅವ್ರ ಮಗಳು ಇದ್ದಾಳೆ, ದಾನ್ವಿ ಅಂತ. ಅವಳು ತುಂಬಾ ಸಖತ್ ಚೂಟಿದ್ದಾಳೆ. ಯಾವಾಗ ನಾನು ಆಫೀಸ್ಗೆ ಹೋಗ್ಬೇಕಾದ್ರೂ ಬಾಯ್ ಮಾಡಿಬಿಟ್ಟು ಕಳಿಸ್ತಿರ್ತಿದ್ಲು. ಮತ್ತು ನಾನು ಯಾವಾಗ ಮೇಲಿಂದ ಇಳಿಬೇಕಾದ್ರೆ ಸೌಂಡ್ ಕೇಳಿಸಿದ್ರೆ ಪಟ್ಟಂತ ಓಡಿ ಬಂದುಬಿಟ್ಟು ಬಾಯ್ ಅಂತ ಹೇಳಿ ಮಾತಾಡ್ಸ್ಲಿಲ್ಲಾಂದ್ರೂ ಕರೆದ್ಬಿಟ್ಟು ಮಾತಾಡ್ಸ್ಬಿಟ್ಟು ಕಳಿಸ್ತಿದ್ಲು. ಅವಳು ತುಂಬ ಮಿಸ್ ಮಾಡ್ಕೋತೀನಿ ನಾನು. ಆಂಟಿ ಬಂದು ಎಲ್ಲ ಪಾಪ ಕೇಳಿದ ತಕ್ಷಣ ಬಂದ್ರಲ್ಲ, ಅದೊಂದು ಖುಷಿ ಆಯಿತು. ಆ್ಯಕ್ಚುಲಿ ಹಾಲ್ಸೋರು ಆವಾಗಲೇ ಹಾಕಬೇಕಾಗಿತ್ತು. ಅವರು ಎಲ್ಲ ಹೋಗ್ಬಿಟ್ಟಿದ್ರು, ಗೊತ್ತಾಗಲೇ ಮೇ ಬಿ ಊಟದಲ್ಲಿ ತಲೆ ಕೆಡಿಸ್ಕೊಂಡಿದ್ರು ಅನಿಸುತ್ತೆ ಕೆಳಗಡೆ. ಸೊ ಲಾಸ್ಟಿಗೆ ಕರ್ಕೊಂಬಂದ್ಬಿಟ್ಟು ಶಾಸ್ತ್ರನ ಮಾಡಿ ಅವರು ಮತ್ತೆ ಹೋದರು. ಮತ್ತೆ ಸಿಗಲೇ ಇಲ್ಲ ಕೈಗೆ. ನಾನು ಸಿಂಗಲ್ ಫೋಟೋಸ್ ಲಾಸ್ಟಿಗೆ ತೆಗಿಸ್ಬೇಕು ಅಂತ ಹುಡುಕಾಡ್ತೀನಿ, ಅವ್ರು ನನ್ನ ಕೈಗೆ ಸಿಗ್ತಿರ್ಲಿಲ್ಲ. ಇನ್ನೇನು ಮಾಡೋದು ಅಂತೇಳ್ಬಿಟ್ಟು ಸುಮ್ಮನಾದೆ. ಇನ್ನು ಸ್ಯಾರಿ ಇರುತ್ತಲ್ಲ, ಸ್ಯಾರಿ ಹುಡಿ ತುಂಬಬೇಕಾದ್ರೆ ಸ್ಯಾರಿನೂ ಹಾಕಬೇಕಲ್ವಾ. ಸೊ ಅದನ್ನೆಲ್ಲ ಹಾಕಿ ಕ್ಲೀನಾಗಿ ಶಾಸ್ತ್ರ ಅಂತೂ ತುಂಬ ಚೆನ್ನಾಗಾಯಿತು. ಪರ್ಸ್ನಲಿ ನನಗಂತೂ ತುಂಬ ಖುಷಿಯಾಯಿತು, ತುಂಬ ಅಂದರೆ ತುಂಬ ಖುಷಿಯಾಯಿತು. ಈ ಆಂಟಿ ಬಂದು ರಶ್ಮಿ ಅವರಮ್ಮ. ನಾನು ಆಂಟಿಗೆ ಹೇಳಿದ್ದೆ, ಆಂಟಿ ನಾನು ಸೀಮಂತಕ್ಕೆ ಬರಲೇಬೇಕು, ಮಿಸ್ ಮಾಡಬಾರ್ದು, ಮಿಸ್ ಮಾಡಿದ್ರೆ ಮಾತಾಡ್ಸಲ್ಲ ಅಂತ. ಆಂಟಿ ಬಂದ್ಬಿಟ್ಟು ಏನು ಕೇಳ್ತಿದ್ದಾರೆ ಅಂತಂದರೆ, ನಾನು ಆಂಟಿ ಕಾಯಿ ಹೋಳಿಗೆನ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ನಾನು ಆಂಟಿ ಮಾಡಿಕೊಡಿ ಆಂಟಿ ಅಂತ ಅಂದಿದ್ದೆ. ಅವರು ಸೀಮಂತದ ಹಿಂದಿನ ದಿನ ಕಾಯಿ ಹೋಳಿಗೆ ಮಾಡಿಬಿಟ್ಟು ಕೊಟ್ಟು ಕಳಿಸಿದ್ರು, ತುಂಬ ಕೊಟ್ಟು ಕಳಿಸಿದ್ರು. ಅದನ್ನು ಬಂದು ಕೇಳ್ತಾರೆ, ಕಾಯಿ ಹೋಳಿಗೆ ಮಾಡಿಕೊಟ್ಟಿದ್ದಲ್ಲಿ ಚೆನ್ನಾಗಿತ್ತ ಅಂತ. ನಿಜವಾಗ್ಲೂ ಎಷ್ಟು ಇನ್ನೋಸೆಂಟ್ ಅಂದರೆ ಅವರು ಮಾತಲ್ಲಿ ಹೇಳೋಕ್ಕೆ ಸಾಲದೇ ಇಲ್ಲ. ಆಂಟಿ ತುಂಬ ಥ್ಯಾಂಕ್ಸ್ ಆಂಟಿ, ಕಾಯಿ ಹೋಳಿಗೆ ಮಾಡಿಕೊಟ್ಟು ಕಳಿಸಿದ್ದಕ್ಕೆ. ನಾನು ಯಾವಾಗ ವೀಡಿಯೋಸ್ಗಳನ್ನ ಹಾಕಿದ್ರು ತಪ್ಪದೆ ನೋಡ್ತಾನೆ ಇರ್ತಾರಂತೆ. ರಶ್ಮಿಗೆ ಕವಿತಾ ವಿಡಿಯೋ ಹಾಕಿಲ್ವಾ, ಯಾಕೆ ಹಾಕಿಲ್ಲ, ಏನು ಎಲ್ಲ ಕೇಳ್ತಿರ್ತಾರಂತೆ. ಸೊ ರಶ್ಮಿ ಬಂದು ಅವಾಗವಾಗ ಹೇಳ್ತಿರ್ತಾರೆ. ಅವ್ರು ಯಾವಾಗ್ಲೂ ಅಮ್ಮನೂ ಅಷ್ಟು ಬಂದು ನನಗೇನು ಮಾಡ್ಕೊಡೋಕ್ಕಾಗಲಿಲ್ಲ, ಯಾಕೆಂದರೆ ಅವ್ರಿಗೂ ಟೈಮ್ ಇರ್ತಿರಲಿಲ್ಲ. ಸೊ ಅಮ್ಮನ ಜಾಗದಲ್ಲಿ ನಿಂತ್ಕೊಂಡು ಆ ಪ್ಲೇಸ್ನ ನನಗೆ ಫಿಲ್ ಮಾಡಿದ್ದಾರೆ. ಬಟ್ ಅವ್ರ ಮನೆಗೆ ಬಂದು ಮಾಡೋಕ್ಕಾಗ್ತಿರಲಿಲ್ಲ. ಬಟ್ ರಶ್ಮಿಗೆ ನಾನು ಏನಾದ್ರು ತಿನ್ನಬೇಕು ಅಂತ ಹೇಳಿದರೆ ಆಂಟಿನೇ ಎಲ್ಲ ಫಿಲ್ ಮಾಡಿರೋದು. ಸೊ ಆಂಟಿಗೆ ಈ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಲಿಟ್ರಲಿ ನಮ್ಮ ಅಮ್ಮನ ಜಾಗನೇ ತುಂಬಿದ್ದಾರೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಯಾವಾಗೂ ಹೇಳೋರು, ಹಂಗೆ ಮಾಡು, ಹಿಂಗೆ ಮಾಡು, ಹಿಂಗೆ ಮಾಡಬೇಡ, ಹಂಗೆ ಮಾಡಬೇಡ, ಪ್ರೆಗ್ನೆನ್ಸಿಲಿ ಹಂಗಿರಬೇಕು, ಅದು ಇದು ಎಲ್ಲ ಹೇಳಿದ್ದಾರೆ. ತುಂಬ ಥ್ಯಾಂಕ್ಸ್ ಆಂಟಿ. ಇದು ನಮ್ಮ ಶೋಭಕ್ಕ, ಅಂದರೆ ನಮ್ಮ ಮಾವನ ಮಗಳು, ಅಮ್ಮ ಇದ್ದಾರಲ್ಲ ಅವ್ರ ಅಣ್ಣನ ಮಗಳು. ಸೊ ಅವರು ಬಂದು ಶಾಸ್ತ್ರನ ಮಾಡ್ತಿದ್ದಾರೆ. ಸೀಮಂತ ಫಂಕ್ಷನ್ಗೆ ಯಾರ್ಯಾರೆಲ್ಲ ಬಂದಿದ್ರಲ್ಲ ಅವ್ರಿಗೆಲ್ಲರಿಗೂ ನಿಜವಾಗ್ಲೂ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಯಾಕೆಂದರೆ ಅವರೆಲ್ಲ ಬಂದಿದ್ದರಿಂದನೇ ಅಷ್ಟು ಖುಷಿಯಾಗಿದ್ದು, ಅವ್ರು ಬಂದಿದ್ದರಿಂದನೇ ಇಷ್ಟೊಂದೆಲ್ಲ ಚೆನ್ನಾಗಾಗಿದ್ದು. ಸೊ ಅದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಬಂದಿರೋರಿಗೆಲ್ಲ. ತುಂಬ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಹೋದರು ಅವರೂ. ಎಲ್ಲ ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿ ಆಯಿತು ಅಂತೇಳ್ಬಿಟ್ಟು ಹೋದರು. ಇವರು ನಮ್ಮ ಭಾವ ಅವರ ಅಮ್ಮ. ಇದು ನಮ್ಮಮ್ಮ. ಅಮ್ಮ ಶಾಸ್ತ್ರನ
ಮಾಡ್ತಿದ್ದಾರೆ. ಅಮ್ಮಂಗೆ ಒಂದು ಕಡೆ ಖುಷಿ, ಇನ್ನು ನನ್ನ ಜೊತೆನೇ ಇರ್ತಾಳಲ್ಲ ಅಂತೇಳ್ಬಿಟ್ಟು ಅಮ್ಮಂಗೆ ಫುಲ್ ಖುಷಿ. ಮತ್ತು ನಾನು ಸೀಮಂತ ಮುಗಿಸ್ಕೊಂಬಂದು ಸಾರಿ ಬಾಣಂತನ ಮುಗಿಸ್ಕೊಂಬಂದೆ ಅನ್ನೋ ಅಷ್ಟರೊಳಗೆ ಮತ್ತು ನನ್ನ ತಂಗಿ ಹೋಗ್ತಾಳೆ. ಅಮ್ಮಂಗಿನ್ನ ಬಿಡುವೇ ಇಲ್ಲ ಅಂತಲೇ ಹೇಳ್ಬೋದು. ಎಲ್ಲ ಫಂಕ್ಷನ್ನು ಅಷ್ಟೇ ಸ್ಟಾರ್ಟ್ ಮಾಡಬೇಕಾದ್ರೆ ಖುಷಿಯಲ್ಲಿ ಸ್ಟಾರ್ಟ್ ಮಾಡಿಬಿಡ್ತೀವಿ. ಲಾಸ್ಟಿಗೆ ಅದನ್ನೆಲ್ಲ ಫುಲ್ ಕ್ಲಿಯರ್ ಮಾಡಬೇಕು ಅನ್ನೋ ಅಷ್ಟರೊಳಗೆ ಎಷ್ಟು ರಿಸ್ಕ್ ಆಗಿಬಿಟ್ಟಿರುತ್ತೆ ಅಂತಂದರೆ, ಅದು ಆಲ್ಮೋಸ್ಟ್ ಎಲ್ಲ ಫಂಕ್ಷನ್ ಮಾಡಿದವ್ರಿಗೆ ಅನುಭವ ಇರುತ್ತೆ. ಸೊ ನನ್ನ ತಂಗಿ ಆವಾಗಲೇ ಹೇಳಿದ್ನಲ್ಲ, ಶಾಸ್ತ್ರ ಮಾಡಬಾರ್ದು ಅಂತ ಹೇಳಿದ್ರಲ್ಲ, ಅದಕ್ಕೆ ಸುಮ್ಮನೆ ಅರಿಶಿನ ಕುಂಕುಮ ಹಚ್ಬಿಟ್ಟು ಮಾಡಿದ್ಲು ಅಷ್ಟೇ. ಇವರು ರಶ್ಮಿ ಅವ್ರ ಹಸ್ಬೆಂಡ್ ಮತ್ತು ರಶ್ಮಿ ಪಾಪು. ಅವನು ಫೋನಲ್ಲೆಲ್ಲ ಸಖತ್ತಾಗಿ ಮಾತಾಡ್ತಾನೆ. ಇಲ್ಲಿ ಜನ ನೋಡಿ ಮೇ ಬಿ ಗಾಬರಿ ಬಿದ್ದುಬಿಟ್ಟಿದ್ದ ಅನಿಸುತ್ತೆ. ಅದಕ್ಕೆ ಎಷ್ಟು ಕರೆದ್ರೂ ಬರ್ತಾನೆ ಇಲ್ಲ. ಫೋಟೋ ಕೆಳಗೆ ನಿಂತ್ಕೊ ಅಂದರೂ ನಿಂತ್ಕೋತಾನೆ ಇರಲಿಲ್ಲ. ಮತ್ತೇನು ಮಾಡೋಕ್ಕಾಗಲ್ಲ ಅಂತ ಪಾಪ ಅವ್ರು ಎತ್ಕೊಂಡೇ ಇದ್ದರು. ಅದು ರಮ್ಯಾ, ಅಂದರೆ ಇವ್ರು ನನ್ನ ಕೊಲೀಗ್ಸು, ಗೊತ್ತಲ್ವ ನಿಮ್ಗೆ, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಅದು ರಶ್ಮಿ ಪಾಪು ಒಂದು, ರಮ್ಯಾನ್ ಪಾಪು ಒಂದು. ಅವನು ಅದೇ ಹೇಳಿದ್ನಲ್ಲ, ಫೋನಲ್ಲೆಲ್ಲ ತುಂಬ ಚೆನ್ನಾಗಿ ಮಾತಾಡ್ತಾನೆ. ಡೈರೆಕ್ಟಾಗಿ ಬಂದಾಗ ಮಾತೇ ಆಡಿಸ್ತಿಲ್ಲ. ಏನು ಮಾಡೋದು, ಅದು ಮೇ ಬಿ ಮಕ್ಕಳು ಹೊರಗಡೆ ಬಂದಾಗ ಹಾಗೆ ಅನಿಸುತ್ತೆ. ಇದು ನಮ್ಮದು MD ಸರ್ ಮತ್ತು ಮೇಡಮ್ ಇಬ್ಬರು ಬಂದಿದ್ದರು. ಸ್ವಲ್ಪ ಲೇಟಾಗಿ ಬಂದರು. ಅಂದರೆ ಶಾಸ್ತ್ರ ನಡೀತಿತ್ತು ಆವಾಗಲೇ ಬಂದರು. ಬಟ್ ಸ್ವಲ್ಪ ಎಂಡಿಂಗಲ್ಲಿ ಬಂದರು ಅಷ್ಟೇ. ಅವ್ರು ಬಂದಿದ್ದು ನನಗೆ ತುಂಬಾ ಖುಷಿ ಆಯಿತು. ಯಾಕೆಂದರೆ ಅವ್ರು ಬರ್ತಾರೋ ಇಲ್ವೋ ಅಂತ ಒಂದು ಕಡೆ ಕನ್ಫ್ಯೂಸ್ ಇತ್ತು. ಯಾಕೆಂದರೆ ಅವ್ರಿಗೂ ಬೇರೆ ಕಡೆ ಫಂಕ್ಷನ್ ಇತ್ತು. ಸೊ ಬರ್ತಾರೋ ಇಲ್ವೋ ಅಂದ್ಕೊಂಡಿದ್ದೆ. ಫೈನಲಿ ಬಂದರು. ತುಂಬ ಖುಷಿ ಆಯಿತು. ಅವರು ಅಷ್ಟೇ ಯಾವಾಗ್ಲೂ ಕೇರ್ ತಗೊಂಡು ಹುಷಾರ, ಆಫೀಸ್ಗೆಲ್ಲ ಬಂದಾಗ, ನಮ್ಮ ಮೇಡಮ್ ಆಫೀಸ್ಗೆ ಬಂದಾಗ ಹುಷಾರ, ಚೆನ್ನಾಗಿದೆಯಾ, ಆರಾಮಾಗಿದ್ದೀರಾ ಅಂತ ಎಲ್ಲ ವಿಚಾರಿಸ್ಕೊಂಡು ಹೋಗ್ತಿದ್ರು. ಅದು ಮಾತ್ರ ತುಂಬಾ ಖುಷಿ ಆಯಿತು. ಎಷ್ಟೇ ಇದ್ದರೂ ಏನೇ ಇದ್ದರೂ ಡೌನ್ ಟು ಅರ್ತ್ ಅಂತಾರಲ್ವ, ಆ ಥರ ಅಂತಲೇ ಹೇಳ್ಬೋದು. ತುಂಬ ಒಳ್ಳೆ ಕೇರಾಗಿ ಇವ್ರನ್ನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಎಲ್ಲ ಫಂಕ್ಷನ್ ಮುಗ್ದಾದ್ಮೇಲೆ ಮಾತುಕತೆ ಸ್ಟಾರ್ಟ್ ಮಾಡಿಕೊಂಡ್ರು ಇವರು. ಅದೇ ಹೇಳ್ತಾರಲ್ಲ, ಹೆಂಗಸರು ಎಲ್ಲಿದ್ರು ಮಾತು ಮಾತ್ರ ಬಿಡಲ್ಲ, ಎಷ್ಟೇ ಸುಸ್ತಾಗಿದ್ರು ಅಂತ. ಆ ಥರ ಎಲ್ಲ ಮಾತು ಸ್ಟಾರ್ಟ್ ಮಾಡ್ಕೊಂಡು ಚೆನ್ನಾಗಿ ಮಾತಾಡಿಕೊಂಡು ಎಂಜಾಯ್ ಮಾಡಿದ್ವಿ. ಆಮೇಲೆ ಆ್ಯಕ್ಚುಲಿ ಸ್ಯಾರಿಗಳು ಬಂದಿತ್ತು, ಏನು ಗಿಫ್ಟ್ಸ್ ಎಲ್ಲ ಬಂದಿತ್ತಲ್ಲ, ಅದನ್ನು ನೋಡೋಕ್ಕೆ ಆಗಲಿಲ್ಲ ನಾನು. ಫುಲ್ ನನಗೆ ಟಯರ್ಡಾಗಿ ಹೋಗ್ಬಿಟ್ಟಿತ್ತು. ಅದನ್ನೆಲ್ಲ ಇವರು ನೋಡ್ಕೊಂಡು ಕೂತಿದ್ರು. ನನಗಂತೂ ಕೆಳಗೆ ಕೂತ್ಕೊಳ್ಳೋ ಪೇಷನ್ಸು ಇರಲಿಲ್ಲ, ಏನೂ ಇರಲಿಲ್ಲ. ಯಾವ್ದ್ಯಾವ್ದು ಬಂದಿದೆ ಏನು ಅಂತೇಳ್ಬಿಟ್ಟು ಎಲ್ಲ ಇವರೇ ನೋಡ್ಕೊಂಡು ಕೂತ್ಕೊಂಡಿದ್ರು. ಇವತ್ತಿನ ಸೀಮಂತಿನ ವಿಡಿಯೋ ಇಷ್ಟೆಲ್ಲ ಎಂಜಾಯ್ ಮಾಡ್ಕೊಂಡು ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಈ ಸೀಮಂತದ ವಿಡಿಯೋ ಅಂತ ಅನ್ಕೋತೀನಿ. ಒಂದು ಮೆಮೊರಿ ಆಗಿರೋ ವಿಡಿಯೋ ಅಂತಲೇ ಹೇಳ್ಬೋದು ಜೀವನದಲ್ಲಿ. ಸೊ ಎಲ್ಲರೂ ಎಂಜಾಯ್ ಮಾಡಿದ್ರಂತ ಅಂದ್ಕೊಂಡು ಈ ವಿಡಿಯೋನ ಮುಗಿಸ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ನ ಹಾಗೆ ಕ್ಲಿಕ್ ಮಾಡಿ, ಸೊ ದಟ್ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೂ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಮುಂದಿನ ವಿಡಿಯೋ ಸಿಗೋಣ. ತನಕ ಟೇಕ್ ಕೇರ್, ಬೈ ಬಾಯ್.